ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿತ್ಯ ಯಶ್. ಗೈಸ್, ಈ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಅಲ್ಲಿ ಲೇಟೆಸ್ಟ್ ಆಗಿ ರಿಯಲ್ಮಿ ನಾರ್ಜೋ ಅವರ ಕಡೆಯಿಂದ ಬಿಡುಗಡೆ ಆಗಿರುವ 5G ಸ್ಮಾರ್ಟ್ ಫೋನ್ ಬಗ್ಗೆ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಫೋನ್ ನಲ್ಲಿ ಸಾಕಷ್ಟು ಯುನಿಕ್ ಫೀಚರ್ಸ್ ಇದೆ. ಹಾಗಾದ್ರೆ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಲೇಟೆಸ್ಟ್ ಆಗಿ ರಿಯಲ್ಮಿ ನಾರ್ಜೋ ಅವರ ಕಡೆಯಿಂದ ಬಿಡುಗಡೆ ಆಗಿರುವ 5G ಸ್ಮಾರ್ಟ್ ಫೋನ್ ಯಾವ್ದಪ್ಪ ಅಂದ್ರೆ ಅದೇ ರಿಯಲ್ಮಿ ನಾರ್ಜೋ 70 Pro 5G ಸ್ಮಾರ್ಟ್ ಫೋನ್. ಹಾಗಾದ್ರೆ ಈ ಫೋನಿನ ಸ್ಪೆಸಿಫಿಕೇಶನ್ ಅನ್ನು ಒಂದೊಂದೇ ತಿಳಿತಾ ಹೋಗೋಣ ಬನ್ನಿ. ಮೊದಲನೆಯಾಗಿ ಈ ಫೋನಿನ ಫ್ರಂಟ್ ಹಾಗೂ ಬ್ಯಾಕ್ ಎರಡೂ ಕೂಡ ಗ್ಲಾಸ್ ಫಿನಿಶ್ ಅಂತಾನೆ ಹೇಳ್ಬೋದು. ಈ ಫೋನಿನ ಫ್ರಂಟ್ ಬಂತು ಅಂದ್ರೆ ಬೆಜಲ್ ಕಮ್ಮಿನೇ ಇದೆ, ಆದ್ರೆ ಬಾಟಮ್ ಮಾತ್ರ ಸ್ವಲ್ಪ ಜಾಸ್ತಿ ಇದೆ. ಏನು ಆಗಲ್ಲ, ನಡೆಯುತ್ತೆ. ಇನ್ನು ಈ ಫೋನ್ ನ ಬ್ಯಾಕ್ ಗೆ ಬಂತು ಅಂದ್ರೆ ಗ್ಲಾಸ್ ಫಿನಿಶ್ ಅಂತಾನೆ ಹೇಳ್ಬೋದು, ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲೇ. ಏನಪ್ಪಾ ಅದು ಟ್ವಿಸ್ಟ್ ಅಂದ್ರೆ ಈ ಫೋನಿನ ಬ್ಯಾಕ್ ಅಲ್ಲಿ 70% ಮ್ಯಾಟಿ ಫಿನಿಶ್ ಹಾಗೂ 30% ಗ್ಲಾಸ್ ಫಿನಿಶ್ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜ್ ಗೆ ಎಲ್ಲರೂ ಗ್ಲಾಸ್ ಅಥವಾ ಮ್ಯಾಟಿ ಫಿನಿಶ್ ಕೊಡ್ತಾರೆ, ಆದ್ರೆ ಇವರು ಎರಡೂ ಕೂಡ ಕೊಟ್ಟಿದ್ದಾರೆ. ಅರ್ಧ ಮ್ಯಾಟಿ ಫಿನಿಶ್ ಹಾಗೂ ಇನ್ನೂ ಅರ್ಧ ಗ್ಲಾಸಿ ಫಿನಿಶ್. ಈ ಪ್ರೈಸ್ ರೇಂಜ್ ಗೆ ಇವರು ಎರಡೂ ಕೂಡ ಕೊಟ್ಟಿದ್ದಾರೆ, ಆದ್ರೆ ಪರ್ಸನಲಿ ನನಗೆ ಬ್ಯಾಕ್ ಲುಕ್ ಮಾತ್ರ ಹಿಡಿಸ್ಲಿಲ್ಲ. ಇನ್ನು ಈ ಫೋನ್ ಅಲ್ಲಿ IP54 ವಾಟರ್ ರೆಸಿಸ್ಟೆನ್ಸ್ ನೀಡಲಾಗಿದೆ. ಇನ್ನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಸುಮಾರು 6.7 ಇಂಚಿನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನೀಡಲಾಗಿದೆ. ಈ ಪ್ರೈಸ್ ರೇಂಜ್ ಗೆ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಈ ಫೋನ್ 120 Hz ರಿಫ್ರೆಶ್ ರೇಟ್ ಹೊಂದಿದೆ ಹಾಗೂ ಈ ಫೋನ್ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಈ ಪ್ರೈಸ್ ರೇಂಜ್ ಗೆ ಸೂಪರ್ ವಿಷಯ ಅಂತಾನೆ ಹೇಳ್ತೀನಿ. ಅಟ್ ಪ್ರೆಸೆಂಟ್ ಈ ಫೋನ್ ಎರಡು ವೇರಿಯಂಟ್ ಅಲ್ಲಿ ಸೇಲ್ ಆಗ್ತಾ ಇದೆ. ಒಂದು 8GB RAM 128GB ಇಂಟರ್ನಲ್ ಸ್ಟೋರೇಜ್, ಮತ್ತೊಂದು 8GB RAM 256GB ಇಂಟರ್ನಲ್ ಸ್ಟೋರೇಜ್. ಇನ್ನು ಈ ಫೋನ್ ಅಲ್ಲಿ LPDDR4X ಇದೆ. ನನ್ನ ಪ್ರಕಾರ ಓಕೆ ಅಂತೀನಿ, ಯಾಕಂದ್ರೆ ಕೆಲವು ಬ್ರ್ಯಾಂಡ್ಗಳು ಈಗಾಗಲೇ ಬರೀ 20,000 ರೂಪಾಯಿಗೆ 5X ಕೊಟ್ಟಿದ್ದಾರೆ, ಇವರು ಇನ್ನು 4X ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ ಗೆ ಇವರು 5X ಕೊಡಬಹುದಿತ್ತು. ಇನ್ನು ಈ ಫೋನ್ ಅಲ್ಲಿ ಸ್ಟೋರೇಜ್ ಟೈಪ್ UFS 3.1 ನೀಡಲಾಗಿದೆ. ಈ ಪ್ರೈಸ್ ರೇಂಜ್ ಗೆ UFS 3.1 ಕೊಟ್ಟಿದ್ದಾರೆ, ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಈ ಫೋನ್ ಅಲ್ಲಿ MediaTek Dimensity ಅವರ 7050 5G ಪ್ರೊಸೆಸರ್ ನೀಡಲಾಗಿದೆ. ನನ್ನ ಪ್ರಕಾರ ಈ ಪ್ರೊಸೆಸರ್ ಬಿಲೋ ಆವರೇಜ್ ಅಂತಾನೆ ಹೇಳ್ತೀನಿ, ಆದ್ರೆ ಇವರು ಬರೀ 20,000 ರೂಪಾಯಿಗೆ ಈ ಪ್ರೊಸೆಸರ್ ಕೊಡ್ತಾ ಇದ್ದಾರೆ ಅಂದ್ರೆ ಸೂಪರ್ ವಿಷಯ. ನಾನು ಸರ್ಚ್ ಮಾಡಿರೋ ಪ್ರಕಾರ ಈ ಫೋನ್ ಸುಮಾರು 6 ಲಕ್ಷ ರೇಟಿಂಗ್ಸ್ ಕೊಡ್ತಾ ಇದೆ. ಈ ಫೋನಿನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ ಮೇನ್ ಕ್ಯಾಮ್ರಾ 50 MP ಹಾಗೂ ಫ್ರಂಟ್ ಕ್ಯಾಮ್ರಾ 16 MP ನೀಡಲಾಗಿದೆ. ಈ ಪ್ರೈಸ್ ರೇಂಜ್ ಗೆ ಇವರು ಫ್ರಂಟ್ ಕ್ಯಾಮ್ರಾ 32 MP ಕೊಡಬಹುದಿತ್ತು, ಆದ್ರೆ ಇವರು ಕೊಟ್ಟಿಲ್ಲ. ಇಂಥ ವಿಷಯದಲ್ಲಿ ಇವರು ಕಾಂಪ್ರಮೈಸ್ ಇನ್ನೂ ಆಗಿಲ್ಲ. ಹಾಗೂ ಈ ಫೋನ್ 5000 mAh ಬ್ಯಾಟರಿ ಕೆಪಾಸಿಟಿ ಹೊಂದಿದೆ. ಇನ್ನು ಈ ಫೋನ್ ನಲ್ಲಿ OS ಮೇಲೆ ರನ್ ಆಗ್ತಾ ಇರುವ Android 14 ನೀಡಲಾಗಿದೆ. ಎಲ್ಲಾ ಬ್ರ್ಯಾಂಡ್ಗಳು ಕೊಡೋ ತರನೇ ಇವರು ಕೂಡ Android 14 ಕೊಟ್ಟಿದ್ದಾರೆ. ನಾನು ಈ ವಿಡಿಯೋನ ಪ್ರಾರಂಭದಲ್ಲಿ ಹೇಳಿದ್ದೆ ಈ ಫೋನ್ ಅಲ್ಲಿ ಯುನಿಕ್ ಫೀಚರ್ಸ್ ಇದೆ ಅಂತ. ಏನಪ್ಪಾ ಅದು ಯುನಿಕ್ ಫೀಚರ್ಸ್ ಅಂದ್ರೆ ಈ ಫೋನ್ ಏರ್ ಜೆಸ್ಟರ್ಸ್ ಸಪೋರ್ಟ್ ಮಾಡುತ್ತೆ. ಎಲ್ರಿಗೂ ಏರ್ ಜೆಸ್ಟರ್ಸ್ ಅಂದ್ರೆ ಗೊತ್ತೇ ಇರುತ್ತೆ, ಆದ್ರೆ ಕೆಲವರಿಗೆ ಮಾತ್ರ ಗೊತ್ತಿರಲ್ಲ. ಏನಪ್ಪಾ ಅಂದ್ರೆ ನೀವು ಇನ್ಸ್ಟಾ ರೀಲ್ಸ್ ನೋಡ್ಬೇಕಾದ್ರೆ ಗಾಳಿಯಲ್ಲೇ ನಿಮ್ಮ ಕೈಯನ್ನು ಮೂವ್ ಮಾಡ್ತಾ ಹೋದ್ರೆ ಇನ್ಸ್ಟಾ ರೀಲ್ಸ್ ಒಂದೊಂದಾಗಿ ಸ್ವೈಪ್ ಆಗ್ತಾ ಹೋಗುತ್ತೆ. ಇದೇ ಏರ್ ಜೆಸ್ಟರ್ಸ್. ಸೊ ಹಾಗಿದ್ರೆ ನೀವು ಕೇಳಬಹುದು ಈ ಫೋನ್ ಈ ಪ್ರೈಸ್ ರೇಂಜ್ ಗೆ ತಗೊಂಬೋದಾ ತಗೊಂಬೇಡ್ದ ಅಂತ. ನನ್ನ ಪ್ರಕಾರ ಈ ಫೋನ್ ಈ ಪ್ರೈಸ್ ರೇಂಜ್ ಗೆ ಒಂದು ರೇಂಜ್ ಗೆ ತಗೊಂಬೋದು ಅಂತಾನೆ ಹೇಳ್ತೀನಿ, ಯಾಕಂದ್ರೆ 20,000 ಪ್ರೈಸ್ ರೇಂಜ್ ಗೆ ಇವರು ಕೊಡಬೇಕಾದಂತಹ ಕೆಲವು ಯುನಿಕ್ ಫೀಚರ್ಸ್ ಗಳನ್ನೆಲ್ಲ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಏರ್ ಜೆಸ್ಟರ್ಸ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಟೈಪ್ 3.1 ಇರ್ಬೋದು, ಇಂಥವೆಲ್ಲ ಕೊಟ್ಟಿದ್ದಾರೆ. ಅದ್ ಬಿಟ್ರೆ LPDDR4X ಕೊಟ್ಟಿದ್ದಾರೆ, LPDDR5X ಕೊಡ್ಬೋದಿತ್ತು. ಸೊ ತಗೊಳಕ್ಕಿಂತ ಮುಂಚೆ ನೀವು ಒಂದ್ಸರಿ ಯೋಚನೆ ಮಾಡಿ ತಗೊಳ್ಳಿ. ಸೊ ಗೈಸ್, ಇದಿಷ್ಟು ಈ ಫೋನಿನ ಕನ್ನಡದ ವಿವರಣೆ ಆಗಿತ್ತು. ಈ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.